ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಡಿಸೆಂಬರ್ 14ರಂದು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಿಕೊಳ್ಳಲು ಅವಕಾಶ ಇರುತ್ತದೆ. ಸಮಯ ಮತ್ತು ಹಣದ ಉಳಿತಾಯ ಮತ್ತು ಸದುಪಯೋಗ ಪಡೆದುಕೊಳ್ಳಲು ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಕರೆ. ನಗರದ ಗುರುದ್ವಾರದಲ್ಲಿ ಜರುಗಿದ ಸಂಭ್ರಮದ 555ನೇ ಗುರುನಾನಕರ ಜಯಂತಿ ಕಾರ್ಯಕ್ರಮ. ಖಡ್ಗ ಹಿಡಿದು ಓಡಿದ ಯುವಕರು, ಸಮಾನವಾಗಿ ಲಂಗರ್ ಸೇವನೆ ಇಲ್ಲಿಯ ಪ್ರಮುಖ ಆಕರ್ಷಣೆ. ಸಚಿವ ಈಶ್ವರ್ ಖಂಡ್ರೆ ಮನವಿ ಕೊಟ್ಟರು. ಜಯಂತಿ ದಿವಸ ರಾಜ್ಯ ಸರ್ಕಾರದಿಂದ ಇಂದಿಗೂ ರಜೆ ಘೋಷಣೆ ಮಾಡಿಲ್ಲ. ಡಾಕ್ಟರ್ ಬಲವೀರ್ ಸಿಂಗ್ ಅಸಮಾಧಾನ. ಐತಿಹಾಸಿಕ ಕೋಟೆಯಲ್ಲಿ ಆಯೋಜಿಸಿದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ. ಕೋಟೆ ಆವರಣದಲ್ಲಿ ಸ್ವಚ್ಛತೆ ಮತ್ತು ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ. ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿತ್ವ ವಿಕಾಸಕ್ಕೆ ಸ್ಕೌಟ್ ಮತ್ತು ಗೈಡ್ಸ್ ಮೂಲ ಕಾರಣವಾಗಿದೆ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ಪ್ರೇಮ್ಲಾಬಾಯಿ ರಾಮ್ ಸಿಂಗ್ ಠಾಕೂರ್ ಭಾಲ್ಕಿ ಪಟ್ಟಣದಿಂದ ನಾಪತ್ತೆ. ಪ್ರೇಮ್ಲಾಬಾಯಿ ನವೆಂಬರ್ 12ರಂದು ಕಣ್ಮರೆಯಾಗಿದ್ದಾರೆ. ಯಾರಿಗಾದರೂ ಕಂಡ್ರೆ ಮಾಹಿತಿ ನೀಡಬೇಕೆಂದು ಪುತ್ರ ಭಗವಾನ್ ಕೋರಿಕೆ. ಭಾಲ್ಕಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಡಿಸೆಂಬರ್ 14, 2024ರಂದು ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವಂತಹ ಪ್ರಕಾಶ್ ಬನ್ಸೋಡೆ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅವರು ಇಂದು ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಆಸ್ತಿ ಪಾಲು ಆಗಿರಬಹುದು, ವಿಭಾಗ ಆಗಿರ್ತಕ್ಕಂಥದ್ದು, ಜೀವನಾಂಶಗಳನ್ನು ಆಗಿರುವಂಥದ್ದು, ಚೆಕ್ ಬೌನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ವಿದ್ಯುತ್ ಪ್ರಕರಣಗಳು, ಕಂದಾಯ ಅಪರಾಧ ಪ್ರಕರಣಗಳಲ್ಲಿ ರಾಜಿ ಸಂಧಾನ ಮಾಡಿಕೊಳ್ಳುವಂತಹ ಪ್ರಕರಣಗಳು, ಕಾರ್ಮಿಕರ ಒಂದು ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಅದಕ್ಕಾಗಿ ಸಾರ್ವಜನಿಕರು, ಜಿಲ್ಲೆಯ ಸಾರ್ವಜನಿಕರು ಆಯಾ ತಾಲೂಕುಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಟ್ಗಳಲ್ಲಿ ಈ ಒಂದು ಲೋಕ ಅದಾಲತ್ ಏನು ಡಿಸೆಂಬರ್ 14ರಂದು ನಡೀತಾ ಇದೆ, ಇದರ ಒಂದು ಸದುಪಯೋಗ ಮಾಡಿಕೊಳ್ಬೇಕು. ಬೇಗನೆ ಸಂಧಾನದ ಮೂಲಕವಾಗಿ ಪ್ರಕರಣಗಳನ್ನು ಇತ್ಯರ್ಥ ಪಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನ, ಕಳಕಳಿಯ ಮಾತುಗಳನ್ನು ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಅವರು ಹೇಳಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ದಿನಾಂಕ 14/12/2024ರಂದು ಬೃಹತ್ ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಆಸ್ತಿ ಪಾಲು ವಿಭಾಗ, ಜೀವನಾಂಶ, ಚೆಕ್ ಬೌನ್ಸ್, ವಿದ್ಯುತ್ ಪ್ರಕರಣಗಳು, ಕಂದಾಯ ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವಂತಹ ಪ್ರಕರಣಗಳು, ಕಾರ್ಮಿಕರ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಅವಕಾಶ ಇರುವುದರಿಂದ ತಾವುಗಳು ಈ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚು ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರಪಡಿಸಬೇಕೆಂದು ಕೋರುತ್ತೇನೆ. ಈ ಹಿಂದೆ ದಿನಾಂಕ 14/9/2024ರಂದು ರಾಷ್ಟ್ರೀಯ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದ್ದು, ಸದರಿ ಜಿಲ್ಲೆಯಲ್ಲಿ ಒಟ್ಟು 17,485 ಪ್ರಕರಣಗಳನ್ನು ಕಳೆದ ಲೋಕ ಅದಾಲತ್ನಲ್ಲಿ ಇತ್ಯರ್ಥಗೊಳಿಸಲಾಗಿದೆ. ಅವುಗಳಲ್ಲಿ 6,797 ಪೆಂಡಿಂಗ್ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಹಾಗೂ 10,688 ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿರುತ್ತದೆ. ಈ ಬಾರಿ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ಇತ್ಯರ್ಥಗೊಳಿಸಲು ಯೋಜನೆ ರೂಪಿಸಲಾಗಿದ್ದು, ಇದಕ್ಕೆಲ್ಲ
ತಾವು ಹೆಚ್ಚು ಪ್ರಚಾರವನ್ನು ಸಾರ್ವಜನಿಕರಿಗೆ ನೀಡುತ್ತೀರೆಂದು ಆಶಿಸುತ್ತೇನೆ. ಮತ್ತು ಕಳೆದ ಲೋಕ ಅದಾಲತ್ಗಿಂತ ಈ ಬಾರಿ ಲೋಕ ಅದಾಲತ್ನಲ್ಲಿ ಹೆಚ್ಚು ಪ್ರಕರಣಗಳನ್ನು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಯೋಜನೆಯನ್ನು ರೂಪಿಸಿದೆ ಎಂದು ಹೇಳುತ್ತೇನೆ. ದಿನಾಂಕ 14/11/2024 ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 29,789 ಪ್ರಕರಣಗಳು ಪೆಂಡಿಂಗ್ ಇದ್ದು, ಅವುಗಳಲ್ಲಿ ಹೆಚ್ಚು ಸಂಖ್ಯೆಯ ಪ್ರಕರಣಗಳನ್ನು ಈ ಒಂದು ಮುಂಬರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ದಿನಾಂಕ 14/12/2024 ರಾಜಿ ಮಾಡುವ ಗುರಿಯನ್ನು ಹೊಂದಿದ್ದೇವೆ. ಈ ರಾಜಿ ಮಾಡಿಕೊಳ್ಳುವುದರಿಂದ ಕಕ್ಷಿದಾರರಿಗೆ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗಲಿದೆ. ಒಂದು ಮೆಲ್ವಣಿ ಮಾಡಲು ಅವಕಾಶ ಇರುವುದಿಲ್ಲ. ಇಬ್ಬರು ಪಕ್ಷಗಾರರು ತಮ್ಮ ದ್ವೇಷ ಮರೆತು ಸುಮಧುರ ಬಾಂಧವ್ಯವನ್ನು ಹೊಂದುವ ಅವಕಾಶ ಇರುತ್ತದೆ. ಶೀಘ್ರಗತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಲು ಇದೊಂದು ಸುವರ್ಣ ಅವಕಾಶವಾಗಿದೆ. ಈ ಒಂದು ಎಲ್ಲ ಸಾರ್ವಜನಿಕರಿಗೆ ತಾವು ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಒಂದು ಹೆಚ್ಚಿನ ಪ್ರಚಾರ ನೀಡಿ ಅವರಿಗೆ ಲೋಕ ಅದಾಲತ್ನ ಲಾಭ ಪಡೆದುಕೊಳ್ಳಲಿಕ್ಕೆ ತಾವು ಕೂಡ ಸಹಕರಿಸಬೇಕೆಂದು ವಿನಂತಿಸುತ್ತೇನೆ. ಸಿಖ್ ಧರ್ಮದ ಗುರುಗಳಾಗಿರುವಂತಹ ಗುರುನಾನಕ್ ದೇವ್ ಅವರ 555ನೇ ಜಯಂತಿ ಉತ್ಸವ ನಗರದ ಗುರುದ್ವಾರದಲ್ಲಿ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಜರುಗಿತು. ಸುಮಾರು 2 ದಿವಸಗಳಿಂದ ಪೂಜೆ ಭಜನೆ ಮಾಡುತ್ತಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಗುರುದ್ವಾರವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. 2-3 ದಿವಸ ಬೀದರ್ ನಗರದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ನಿಜವಾದ ಒಂದು ದೀಪಾವಳಿಯ ಒಂದು ವಾತಾವರಣವೇ ನಿರ್ಮಾಣ ಆಗಿತ್ತು. ಈ ಒಂದು ಗುರುನಾನಕರ ಜಯಂತಿ ಸಂದರ್ಭದಲ್ಲಿ ಗುರುದ್ವಾರವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಕುದುರೆ ಓಟ ಮತ್ತು ಯುವಕರ ಖಡ್ಗ ಹಿಡಿದು ಓಡುವಂಥ ದೃಶ್ಯ ಮೈ ಜುಮ್ ಎನ್ನುವಂತಿತ್ತು. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಾವು ಆ ಒಂದು ಗುರುನಾನಕರ ಜಯಂತಿ ಸಂದರ್ಭದಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಮಾತನಾಡಿಸಿದಾಗ, ಬೀದರ್ ಜಿಲ್ಲೆಗೂ ಗುರುನಾನಕರಿಗೂ ಅವಿನಾಭಾವ ಸಂಬಂಧವಿದೆ. ಅವರು ಪಾದವಿಟ್ಟ ನೆಲ ಇಂದು ಪವಿತ್ರ ಆಗಿದೆ. ಝರಿಯಿಂದ ಇಂದಿಗೂ ಕೂಡ ನೀರು ನಿರಂತರವಾಗಿ ಹರಿತಾ ಇದೆ. ಕುಡಿಲಿಕ್ಕೆ ನೀರು ಅನುಕೂಲವಾಗಿದೆ. ಪ್ರತಿದಿನ ಲಂಗರ್ ಪ್ರಸಾದ ಮಾಡಿಸ್ತಾರೆ. ಅದರಲ್ಲೂ ಸಮಾನವಾಗಿ ಕೂಡಿಸಿ ಎಲ್ಲರಿಗೂ ಕೂಡ ಜಾತಿ ಭೇದ ವರ್ಣ ವರ್ಗರಹಿತವಾಗಿ ಸಮಾನತೆಯಿಂದ ಪ್ರಸಾದವನ್ನು ಬಡಿಸುವಂತಹ ಆ ವೈಖರಿ ಏನಿದೆಯಲ್ಲ, ನಿಜಕ್ಕೂ ಕೂಡ ಅದು ಎಲ್ಲರಿಗೂ ಕೂಡ ಖುಷಿ ಕೊಡುವಂಥ ವಿಚಾರವಾಗಿದೆ. ಬಲ್ಬೀರ್ ಸಿಂಗ್ ಅವರು ತಮ್ಮ ತಂದೆಯವರಾಗಿರುವಂತಹ ದಿವಂಗತ ಜೋಗಾ ಸಿಂಗ್ ಅವರ ಒಂದು ಮಾರ್ಗದಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಸನ್ಮಾರ್ಗದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಶಿಕ್ಷಣ ಆಗಿರಬಹುದು, ಸಂಸ್ಕಾರ ಆಗಿರಬಹುದು, ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡುವಂಥದ್ದಾಗಿರಬಹುದು, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಾಗಿರಬಹುದು, ಸಾಮಾಜಿಕ ಕ್ಷೇತ್ರದಲ್ಲಾಗಿರಬಹುದು, ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಬಲ್ಬೀರ್ ಸಿಂಗ್ ಅವರು ಅವರ ಒಂದು ತಂದೆಯವರ ಮಾರ್ಗದಲ್ಲಿ ಸಾಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದೊಂದು ಹೆಮ್ಮೆಯ ವಿಷಯ ಆಗಿದೆ. ಅವರಿಗೆ ಒಂದು ಪತಿಯ ಸಮವೇಗದಲ್ಲಿ ನಡೀತಕ್ಕಂತಹ ಒಂದು ಸತಿ ಏನಿದಾರಲ್ಲ, ಡಾಕ್ಟರ್ ರೇಷ್ಮಾ ಕೌರ್ ಅವರು ಅಂದರೆ ಸಂಸ್ಥೆಯ ಉಪಾಧ್ಯಕ್ಷೆ, ಆ ಒಂದು ರೇಷ್ಮಾ ಕೌರ್ ಅವರ ಒಂದು ಸಹಕಾರ ಸಹಾಯ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು, ಇವರೆಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನು ಮತ್ತು ಗುರುನಾನಕರ ಒಂದು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಷಯವಾಗಿದೆ ಅನ್ನುವಂಥ ಮಾತನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಈ ಹಿಂದೆಯೂ ಗುರುದ್ವಾರ ಅಭಿವೃದ್ಧಿಗಾಗಿ 1 ಕೋಟಿ ಹಣ ಮೀಸಲಿಡಲಾಗಿತ್ತು. ಈಗಲೂ ನಮ್ಮ ಸರ್ಕಾರ 5 ಕೋಟಿ ಅನುದಾನ ನೀಡಿದೆ. ಗುರುದ್ವಾರ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರದ ಸಹಯೋಗ ಯಾವಾಗಲೂ ಕೂಡ ಇರುತ್ತೆ ಎನ್ನುವಂಥ ಮಾತನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದರು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಸೇರಿ ಈ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಖುಷಿ ಪಡ್ತಾರೆ. ಎಲ್ಲರೂ ಲಂಗರ್ ಪ್ರಸಾದವನ್ನು ಸೇವನೆ ಮಾಡ್ತಾರೆ. ಬೀದರ್ನಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಸದಾ ಯಾವಾಗಲೂ ಕೂಡ ಇರಲಿದೆ ಅನ್ನುವಂಥ ಮಾತನ್ನು ಖಂಡ್ರೆ ಅವರು ಹೇಳಿದರು. ಗುರುನಾನಕ್ ಜೀರಾ ಸಾಹಿಬ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಕೂಡ ಮಾತನಾಡ್ತಾರೆ. ಸುಮಾರು 50,000ಕ್ಕೂ ಹೆಚ್ಚು ಜನರು 2 ದಿವಸಗಳಲ್ಲಿ ಗುರುದ್ವಾರಕ್ಕೆ ಭೇಟಿ ನೀಡಿದ್ದಾರೆ. ಬರುವ ಎಲ್ಲ ಜನರಿಗೂ ಕೂಡ ಲಂಗರ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಇರಲಿಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ರಾಜ್ಯ ಸರ್ಕಾರದ ವತಿಯಿಂದ ಗುರುನಾನಕ್ ದೇವ್ ಅವರ ಜಯಂತಿ ದಿವಸ ರಜೆ ಮಾತ್ರ ಇಂದಿಗೂ ಘೋಷಣೆಯಾಗಿಲ್ಲ. ಈಗಾಗಲೇ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಈಗಾಗಲೇ ಆಂಧ್ರ ಪ್ರದೇಶ ಸರ್ಕಾರ ರಜೆ ಘೋಷಣೆ ಮಾಡಿದೆ. ಹೀಗಾಗಿ ಅದೇ ಒಂದು ಮಾದರಿಯಲ್ಲಿ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಗುರುನಾನಕ್ ದೇವ್ ಅವರ ಒಂದು ಜಯಂತಿ ದಿವಸ ಅಂದರೆ ನವೆಂಬರ್ 15ರಂದು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಬಲ್ಬೀರ್ ಸಿಂಗ್ ಅವರು ಹೇಳಿದರು. ಹೀಗಾಗಿ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಗುರುನಾನಕರ ಜಯಂತಿ ದಿವಸ ಕರ್ನಾಟಕದಲ್ಲಿ ಕೂಡ ರಜೆ ಘೋಷಣೆ ಮಾಡುವ ತೀರ್ಮಾನ ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದೇ ವೇಳೆ ಸಾವಿರಾರು ಸಿಖ್ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂಭ್ರಮಪಟ್ಟರು. ಮೆರವಣಿಗೆ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಮಜ್ಜಿಗೆ, ನೀರು, ಜ್ಯೂಸ್ ಮತ್ತು ತಿಂಡಿ ತಿನಿಸುಗಳ ಪ್ರಸಾದ ವಿತರಣೆ ಮಾಡುತ್ತಿರುವಂತಹ ದೃಶ್ಯ ಕಂಡುಬಂತು. ಸಿಖ್ ಬಾಂಧವರು ಹೊಸ ಬಟ್ಟೆಗಳನ್ನುಟ್ಟು ತಾಯಂದಿರು, ಮಕ್ಕಳು, ಯುವಕರು, ಹಿರಿಯರು ನಲಿದಾಡಿದರು.
ಇದ್ದರು. ಇದೇ ವೇಳೆ ಡಾಕ್ಟರ್ ರೇಷ್ಮಾ ಕೌರ್, ಗುರುನಾನಕ್ ಪ್ರಬಂಧಕ ಕಮಿಟಿಯ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ನಿಜಕ್ಕೂ ಕೂಡ ಸಿಖ್ ಧರ್ಮದಲ್ಲಿರ್ತಕ್ಕಂಥ ಆ ಒಂದು ಬಾಂಧವರಲ್ಲಿರ್ತಕ್ಕಂಥ ಒಂದು ಭಕ್ತಿ ಏನಿದೆಯಲ್ಲ, ಆ ಒಂದು ಮಿಷನರಿ ಝೀಲ್ ಏನಿದೆಯಲ್ಲ, ಆ ಒಂದು ಧರ್ಮದ ಕುರಿತು ಅಭಿಮಾನ ಪ್ರಜ್ಞೆ ಅನ್ನುವಂಥದ್ದು ಏನಿದೆಯಲ್ಲ, ನಿಜಕ್ಕೂ ಕೂಡ ಅದು ಮಾದರಿಯಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಗುರುನಾನಕ್ ಜಯಂತಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಪ್ರೀತಿಯಿಂದ ಎಲ್ಲರನ್ನೂ ಕೂಡ ಬರಮಾಡಿಕೊಂಡು ಈ ಒಂದು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಬೀದರ್ ನಗರದಲ್ಲಿ ನಿಜಕ್ಕೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ ಒಂದು ಆ ಜಯಂತಿ ಆಚರಣೆಯ ಮೆರವಣಿಗೆ, ಪೂಜೆ, ಭಜನೆ, ಕುದುರೆ ಓಟ, ತಲವಾರು ಹಿಡ್ಕೊಂಡು ಯುವಕರು ಓಡುವಂಥ ಓಟ, ದಾರಿಯುದ್ದಕ್ಕೂ ಪ್ರಸಾದವನ್ನು ವಿತರಣೆ ಮಾಡಿರ್ತಕ್ಕಂಥದ್ದು, ಇವೆಲ್ಲವುಗಳನ್ನು ನೋಡ್ಕೊಂಡು ಬರೋಣ. गुरुनानक जी का जयंती महोत्सव में भाग लेते हुए बहुत ही खुशी हो रही है। मेरे तरफ से, कर्नाटक की सरकार की तरफ से गुरुनानक जी जयंती का हार्दिक हार्दिक शुभकामनाएं और बधाई देता हूं। बीदर और गुरुनानक जी का बहुत बड़ा अविनाभाव संबंध है। जब बीदर में अकाल था उस वक्त पीने के लिए पानी के लिए बहुत ही किल्लत थी, तो सिख धर्म के पहले गुरुजी गुरु नानक जी बीदर को भेंट देते हैं। भेंट दिए जब लोग आके भक्तालु लोग उनको विनती करते हैं, तो उनके चमत्कार से जो ना यहाँ पर एक पहाड़ के ऊपर जब वो पैर दबा देते हैं तो पानी निकल के आता है, उसको झरा बोल के बोलते हैं। वो नानक झरा बोल के उसको नाम आया है। तो ऐसे में सिख धर्म जो ना सर्व समुदाय को समानता देने के लिए जो उनका तत्व है, सिद्धांत है। अब हम लंगर देखते हैं, सभी लोगों को समान दृष्टि से बिठा के खाना खिलाते हैं, तो ये बहुत बड़ी बात है। प्रार्थना करने के लिए सभी को अवकाश है। तो ऐसे में उन्होंने जो भी बताया है, जो गुरु ग्रंथ साहिब में जो कुछ भी लिखा हुआ है, पहले कितना प्रस्तुत था, आज भी उतना ही प्रस्तुत है। तो हमारे जीवन में जो भी कष्ट है, ये पूरे कष्ट का निवारण करने में गुरु ग्रंथ साहिब में सब कुछ ही उसके अंदर है। जो कोई भी उसका फॉलो करता है या उसका अध्ययन अच्छी तरह से करता है, तो उसको कष्ट बोल के उसके जीवन में आता ही नहीं। तो ऐसे में बीदर में आज पहले जोगा सिंह जी यहाँ पर जन गुरुद्वारा के विकास में, बीदर के सामाजिक शैक्षणिक विकास में बहुत बड़ा योगदान उनका रहा है। उसी तरह हमारे बलबीर जी आज इस गुरुद्वारे के अध्यक्ष के नाते, शिक्षण संस्था के अध्यक्ष के नाते, उन्होंने भी वही उनके बताए हुए रास्ते के ऊपर, पिताजी के बताए हुए रास्ते के ऊपर चल रहे हैं। बीदर के विकास में उनका भी बहुत बड़ा योगदान है। तो मैं मेरे तरफ से, कर्नाटक सरकार की तरफ से, अल्पसंख्यक जो है ना हमारा जो डिपार्टमेंट है सिख, इस बीदर के डेवलपमेंट के लिए भी 1 करोड़ हमने रखा है। पहले भी हमारी सरकार है जब 5 करोड़ रुपए हमने रखा था। तो आज आगे इससे भी ज़्यादा अगर कुछ यहाँ पर सहूलतें की ज़रूरत है, उनकी भी सरकार की अगर कोई जो ना सपोर्ट की ज़रूरत है, तो हमारी सरकार, हमारे सिद्धरामैया जी, DK शिव कुमार जी और मेरा पूरा समर्थन सहकार उनके साथ रहेगा। और इस जो ना शुभ अवसर पर, पवित्र दिन पर, मैं मेरे तरफ से पूरे राज्य में, देश में, विश्व में आज देखो एक योग है। आज जो सिमरन जो आज यहाँ पर चल रहा है, पूरे विश्व में एक ही समय पे
पूरा दुनिया भर में चल रहा है, लोक शांति के लिए, विश्व शांति के लिए, लोक कल्याण के लिए। तो ये एक मानवता के लिए बहुत बड़ी बात है। तो मैं सभी को, आयोजकों को बधाई देके फिर एक बार सभी लोगों को शुभकामनाएं देते हुए गुरु नानक जी का आशीर्वाद हमारे ऊपर, सबके ऊपर रहे। गुरुद्वारा श्री नानक जीरा साहब में लंगर का आयोजन किया और सारे यात्रु जो आए उनका रहने का इंतज़ाम सारा किया। उसके बाद नगर कीर्तन जो गुरुद्वारा श्री नानक जीरा साहब बिदर से निकल के अंबेडकर सर्कल से डीसी ऑफिस होते हुए हमारा नगर कीर्तन वापस गुरुद्वारा जाएगा और कल जनवाड़े को जाके इसकी पूरी समाप्ति होगी। और इतना मैं कहते हुए सारी बिदर वासियों को तहे दिल से धन्यवाद देता हूँ। वाहिगुरु जी का खालसा, वाहिगुरु जी का स्पेशल क्या है सर? स्पेशल कुछ नहीं, जो गुरु नानक देव जी का जो भी आयोजन रहता है, पाठ पूजा और लंगर का व्यवस्था, नाश्ता वगैरह हर चीज़ का उनकी व्यवस्था की गई है। और हमारा जो नगर कीर्तन होता, हल्ला होता, वो सब उसमें मिनिस्टर साहब भी आए, रहीम खान साहब आए, ईश्वर खंडरे साहब काफ़ी देर अब तक ठहर के हल्ला देख के गए। डीसी साहब 2 दिन में हमारे पास अगर एक 50,000 के ऊपर है। आज की जो स्ट्रेंथ है 30,000 तक आज की है, 30,000। मैसूर दसरा के जैसा ये भी थोड़ा धूमधाम से सरकार की वजह से मनाने के लिए पहले तो ये है कि हमारी यही कई दिनों से हमारी आग्रह है कि जो 15 गुरु नानक जयंती है उसको छुट्टी डिक्लेयर करना है, वही अभी तक नहीं हुआ है। अगर वो हो गया तो आगे धूमधाम से अगर करते हैं तो ठीक है, या ये रिलीजियस फंक्शन है हमारे में कोई वो नहीं है, तो हमारी ओर से मनाया जाता है। अगर गवर्नमेंट की तरफ से भी अगर कुछ करते हैं तो होता है। हाँ, दिए सो है लेटर, काफ़ी बार सब दिए सो है। सेंट्रल गवर्नमेंट से हुई, स्टेट आंध्रा गवर्नमेंट ने ऑलरेडी छुट्टी डिक्लेयर करी है, कर्नाटका गवर्नमेंट नहीं है, नहीं हुआ। ओके। ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ 75ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ನಗರದ ಐತಿಹಾಸಿಕ ಕೋಟೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೋಟೆ ಆವರಣದ ಸ್ವಚ್ಛತೆ ಮತ್ತು ದೀಪೋತ್ಸವದ ಮೂಲಕವಾಗಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿತ್ವ ವಿಕಾಸ ಆಗಬೇಕಾದ್ರೆ ಸ್ಕೌಟ್ ಮತ್ತು ಗೈಡ್ಸ್ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಶ್ವದ ಆಗುಹೋಗುಗಳ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ಸಂಸ್ಥೆ ನಿರಂತರವಾಗಿ ನೀಡಿಕೊಂಡು ಬರ್ತಾ ಇದೆ. ಸ್ಕೌಟ್ ಸಂಸ್ಥೆಯು ಸುಮಾರು 217 ದೇಶಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಪರಿಚಯಿಸಿಕೊಂಡಿದೆ. ಸ್ಕೌಟ್ ಮತ್ತು ಗೈಡ್ ಸಂಸ್ಥೆ ಮಕ್ಕಳಲ್ಲಿ ದೇಶಭಕ್ತಿ ಮೂಡಿಸುತ್ತೆ, ಶಿಸ್ತನ್ನು ಮೂಡಿಸುತ್ತೆ, ಸಂಯಮ ಮೂಡಿಸುತ್ತೆ, ವಿನಯತೆ, ಸರಳತೆ, ಸ್ವಚ್ಛತೆ ಕುರಿತು ಅರಿವು ಮೂಡಿಸುತ್ತೆ. ಮೈಸೂರು ಒಡೆಯರ್ ಮಹಾರಾಜರ ಕಾಲದಲ್ಲಿ ಆರಂಭ ಆಗಿರತಕ್ಕಂಥ ಈ ಸಂಸ್ಥೆ ದೇಶದಲ್ಲಿ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಆರಂಭ ಆಯಿತು. ಹೀಗಾಗಿ ಇಂದು ಸಂಸ್ಥಾಪನಾ ದಿನಾಚರಣೆಯನ್ನು ಕೋಟೆ ಆವರಣದಲ್ಲಿ ಆಚರಿಸಿದರೆ ಮಕ್ಕಳಿಗೆ ಇತಿಹಾಸದ ಬಗ್ಗೆ, ರಾಜ ಮಹಾರಾಜರ ಬಗ್ಗೆ, ಆ ಒಂದು ಕೋಟೆ ಸ್ಥಾಪನೆ, ಅದನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು, ಯಾರು ಸ್ಥಾಪನೆ ಮಾಡಿದ್ರು, ಯಾಕೆ ಸ್ಥಾಪನೆ ಮಾಡಿದ್ರು, ಹೀಗೆ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಒಂದು ಐತಿಹಾಸಿಕ ಕೋಟೆಯಲ್ಲಿ ಈ ಒಂದು ಸ್ಕೌಟ್ ಮತ್ತು ಗೈಡ್ಸ್ನ ಸಂಸ್ಥಾಪನಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳು ರಾತ್ರಿ ಸಂದರ್ಭ ಇರೋದರಿಂದ ಒಂದಿಷ್ಟು ಜನ ಕಡಿಮೆ ಮಕ್ಕಳು ಬಂದಿರಬಹುದು, ಆದರೆ ಒಂದು ಸ್ವಚ್ಛಂದವಾಗಿ ಪ್ರೀತಿಯಿಂದ ಆ ಒಂದು ದೀಪವನ್ನು ಬೆಳಗಿಸಿ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಯಿತು ಅನ್ನುವಂಥ ಮಾತನ್ನು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ತಿಳಿಸಿದರು. ದೇಶಕ್ಕಾಗಿ ಸೇವೆ ಸಲ್ಲಿಸಲು ಸದಾ ಸಿದ್ಧ ಹಾಗೂ ಸೇವೆ ಎಂಬ ತತ್ವದಡಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅಂತಿಮ ವಿಲೀನ 7ನೇ ನವೆಂಬರ್ 1950ರಂದು ಸ್ಕೌಟ್ಸ್ ಗೈಡ್ಸ್ ನಡೆಯಿತು ಮತ್ತು ಏಕೀಕೃತ ಸಂಸ್ಥೆಯು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಎಂಬ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂತು. 75ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ, ಅಮೃತ ಮಹೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಮತ್ತು ದಿವಂಗತ ಕೊಂಡಜ್ಜಿ ಬಸಪ್ಪ ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಜಿಲ್ಲಾ ಮುಖ್ಯ ಆಯುಕ್ತರ ಅಧ್ಯಕ್ಷತೆ ಬೀದರ್ ಕೋಟೆಯಲ್ಲಿ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಪಾಟೀಲ್ ಅವರಿದ್ದರು. ಶ್ರೀಮತಿ ಮಂಗಲಾ ಭಾಗವತ್ ಅವರು, ಜಿಲ್ಲಾ ಕಾರ್ಯದರ್ಶಿ ರಮೇಶ್ ತಿಪ್ಶೆಟ್ಟಿ, ಶ್ರೀನಿವಾಸ್ ಜಿಲ್ಲಾ ಖಜಾಂಚಿಗಳು, ಶ್ರೀಮತಿ ರಜನಿಗಂಧ ಜಿಲ್ಲಾ ತರಬೇತಿ ಆಯುಕ್ತರು, ಶ್ರೀಮತಿ ಜಯಶೀಲಾ ಕಾರ್ಯದರ್ಶಿಗಳು ಭಾಲ್ಕಿ, ಶ್ರೀಮತಿ ಅಂಬಿಕಾ ಕಾರ್ಯದರ್ಶಿಗಳು ಬೀದರ್, ಶ್ರೀಮತಿ ಸುಜಾತಾ ಪೂಜಾರಿ DOT, ಅಂಬಣ್ಣ ನಾಯಕ್ SGV, ರಾಜು ಸ್ಕೌಟ್ಸ್ ಮಾಸ್ಟರ್ ಹಾಗೂ ಸ್ಕೌಟ್ ಗೈಡ್ಸ್ ಮತ್ತು ಪೋಷಕರು, ವಿದ್ಯಾರ್ಥಿಗಳು ಬೀದರ್ ಕೋಟೆ ಆವರಣದಲ್ಲಿ ಆ ಒಂದು ಸ್ಕೌಟ್ಸ್ ಗೈಡ್ಸ್ನ ಒಂದು ಸಂಸ್ಥಾಪನಾ ದಿನಾಚರಣೆ ಪಾಲ್ಗೊಂಡು ಸಂಭ್ರಮ ಪಟ್ಟರು.
ಮತ್ತು ಆಟ ಪಾಠಗಳಲ್ಲಿ ಕಲಿಯುವುದನ್ನು ಚೆನ್ನಾಗಿ ಕಲಿತಾರೆ. ಪಠ್ಯಪುಸ್ತಕಗಳನ್ನು ಅಷ್ಟೇ ಓದುವುದಲ್ಲದೆ ಬೇರೆ ಸಂಸ್ಕೃತಿಯನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು, ಭಾರತದ ಸಂಸ್ಕೃತಿಯನ್ನು, ಕುಟುಂಬದ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವುದನ್ನು ಇಲ್ಲಿ ಮಕ್ಕಳು ಕಲಿತಾರೆ. ಮಕ್ಕಳು ಒಬ್ಬರಿಗೊಬ್ಬರು ಸೇರಿ ಇರುವುದರಿಂದ ಜನರ ಒಂದು ಪ್ರೀತಿಗೆ ಪಾತ್ರರಾಗುತ್ತಾರೆ. ಸಮಾಜದಲ್ಲಿಯ ಒಂದು ಆಗುಹೋಗುಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಎಳೆಯ ಮಕ್ಕಳು ತಮ್ಮ ಒಂದು ಸಣ್ಣ ವಯಸ್ಸಿನಲ್ಲಿ ಭಾರತದ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗ್ತಾರೆ. ಈ ಒಂದು ಮಕ್ಕಳಿಗೆ ಪರಿಪೂರ್ಣವಾದಂಥ ವ್ಯಕ್ತಿತ್ವ ಬರಬೇಕು ಅಂತಂದರೆ ಸ್ಕೌಟ್ ಗೈಡ್ಸ್ ಬಹಳ ಮಹತ್ವವಾದಂಥ ಒಂದು ಸಂಸ್ಥೆಯಾಗಿದೆ. ಈ ಸ್ಕೌಟ್ ಗೈಡ್ಸ್ನಲ್ಲಿ ನಮ್ಮ ಇಡೀ ದೇಶದಲ್ಲೇ, ರಾಷ್ಟ್ರದಲ್ಲೇ ಮೊಟ್ಟ ಮೊದಲನೇ ಪ್ರಾರಂಭ ಆಗಿದ್ದು ಅಂತಂದರೆ ಮೈಸೂರಿನಲ್ಲಿ ಮಹಾರಾಜರು ಇದನ್ನು ಸ್ಕೌಟ್ ಗೈಡ್ಸನ್ನು ಚಾಲೂ ಮಾಡಿದರು. ಈಗ 217ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಸ್ಕೌಟ್ ಗೈಡ್ಸು ಚರ್ಚಿತದಲ್ಲಿ ಇದೆ ಮತ್ತು ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ರಾಷ್ಟ್ರದ ಅಥವಾ ವಿಶ್ವದ ಯಾವುದೇ ಭಾಗದಲ್ಲಿ ಹೋದರೂ ಸಹಿತ ಅಲ್ಲಿ ಸ್ಕೌಟ್ ಗೈಡ್ಸಿನ ಒಂದು ಸಂಸ್ಥೆಗಳನ್ನು ನಾವು ಕಾಣುತ್ತೇವೆ. ಈ ಸ್ಕೌಟ್ ಗೈಡ್ಸ್ನಿಂದ ಮಕ್ಕಳ ಬುದ್ಧಿ ಬೆಳೆಯೋದಷ್ಟೇ ಅಲ್ಲ, ವಿಶ್ವದ ಆಗುಹೋಗುಗಳ ಬಗ್ಗೆ ಸಹಿತ ಇವರು ತಿಳ್ಕೊತಾರೆ. ನಮ್ಮ ಮಕ್ಕಳ ಪರಿಪೂರ್ಣ ಬೆಳವಣಿಗೆ ಆಗಬೇಕಾದರೆ, ಆಟ ಪಾಠಗಳಲ್ಲಿ ಕಲಿಯಬೇಕಾದರೆ ಹಾಗೂ ಒಂದು ಸಹಕಾರ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕಾದರೆ ಈ ಸ್ಕೌಟ್ ಗೈಡ್ಸ್ ಬಹಳಷ್ಟು ಒಂದು ಮುಖ್ಯವಾದಂಥ ಒಂದು ಸಂಸ್ಥೆಯಾಗಿದೆ. ಇಂಥ ಸಂಸ್ಥೆ ಪ್ರಾರಂಭವಾಗಿ 75ನೇ ಇವತ್ತು ಸಂಸ್ಥಾಪನಾ ದಿನಾಚರಣೆಯನ್ನು ನಾವು ಹೊರಗಡೆ ಮಾಡಿದರೆ ಮಕ್ಕಳಿಗೆ ಉತ್ಸಾಹ ಜಾಸ್ತಿ ಬರ್ತದೆ ಅಂಥೇಳಿ ಫೋರ್ಟಿನಲ್ಲಿ ಇಟ್ಕೊಂಡಿದ್ದೇವೆ. ಕೋಟೆ ಗೋಡೆಯನ್ನು ನೋಡಿದರೆ, ಬೀದರ್ ಕೋಟೆ ಗೋಡೆಯನ್ನು ನೋಡಿದರೆ ಹಿಂದಿನ ರಾಜರ ಮಹಾರಾಜರ ನೆನಪು ಬರ್ತದೆ. ಈ ಕೋಟೆಯನ್ನು ನೋಡಿದರೆ ಇಡೀ ಬೀದರಿನ ನೆನಪಾಗ್ತದೆ. ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಕೋಟೆಗಳಿದ್ದಾವೋ ಆ ಕೋಟೆಗಳ ಬಗ್ಗೆ ಇತಿಹಾಸವೇ ನಮ್ಮ ಮೆದುಳಿನಲ್ಲಿ ಮರುಕಳಿಸುತ್ತದೆ. ಹಾಗೆ ಈ ಕೋಟೆಯಲ್ಲಿ ಇವತ್ತಿನ ದಿವಸ ಮೇಣಬತ್ತಿಯನ್ನು ಹಚ್ಚಿ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುವುದು ಇದು ಒಂದು ಹೊಸ ರೀತಿಯದಾಗಿದೆ. ನಮ್ಮ ಡಿಒಟಿ ಆದಂಥ ಒಂದು ಸುಜಾತ ಹೊಸ್ಮನಿಯವರಾಗಲಿ ಅಥವಾ ನಮ್ಮ SGV ಆದಂಥ ಒಂದು ಅಂಬಣ್ಣವರಾಗಲಿ ಮತ್ತು ನಮ್ಮ ಜಯಶೀಲ ಅವರು, ಇನ್ನೂ ಅನೇಕ ಜನರು ಇದಕ್ಕೆ ಪ್ರಯತ್ನ ಮಾಡಿ ಮಕ್ಕಳಿಗೆ ಇಲ್ಲಿ ಹೆಚ್ಚು ಜನ ತರಲಿಕ್ಕೆ ಪ್ರಯತ್ನ ಮಾಡಿದರು. ಆದರೂ ಸಹಿತ ಇವತ್ತಿನ ದಿವಸ ಮಕ್ಕಳ ದಿನಾಚರಣೆ ಆಗಿದ್ದರಿಂದ ಮಕ್ಕಳು ಸ್ಕೂಲ್ನಲ್ಲಿ ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ದರಿಂದ ಹೆಚ್ಚು ಮಕ್ಕಳು ಬರಲಿಕ್ಕೆ ಆಗಿಲ್ಲ. ಆದರೂ ಸಹಿತ ನಾವು ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡಿ ಈ ಸ್ಕೌಟ್ ಗೈಡ್ಸಿನ ಒಂದು ಹೆಮ್ಮೆಯನ್ನು ಮೆರೆದಿದ್ದೇವೆ ಅಂತ ನಾನು ಇಲ್ಲಿ ಹೇಳ್ತೇನೆ. ಮಕ್ಕಳು ಸಹಿತ ಈ ಎಲ್ಲ ಗುಣಗಳನ್ನು ಭಾಲ್ಕಿ ಪಟ್ಟಣದ ಜನತಾ ಕಾಲೋನಿಯಲ್ಲಿರುವಂತಹ ಮಗನ ಮನೆಗೆ ಹೋಗಿ ಬರ್ತೇನೆ ಎಂದು ಮನೆಯಿಂದ ಹೋಗಿರ್ತಕ್ಕಂಥ ಆ ತಾಯಿ ಮಹಿಳೆಯೊಬ್ಬರು ನಿಜಕ್ಕೂ ಕೂಡ ಒಂದು ಭಾಲ್ಕಿ ಪಟ್ಟಣದಲ್ಲಿ ನಾಪತ್ತೆಯಾಗಿದ್ದಾರೆ. ಭಾಲ್ಕಿ ಪಟ್ಟಣದ ಲೆಕ್ಚರ್ ಕಾಲೋನಿಯ ಪ್ರೇಮಲಾಬಾಯಿ ರಾಮ್ಸಿಂಗ್ ಠಾಕೂರ್ ಅವರು, ಅಂದರೆ ಅವರಿಗೆ 66 ವಯಸ್ಸಾಗಿದೆ. ಪ್ರೇಮಲಾಬಾಯಿ ರಾಮ್ಸಿಂಗ್ ಠಾಕೂರ್ ಅವರು ನಾಪತ್ತೆ ಆದವರು. ತಮ್ಮ ತಾಯಿ ನವೆಂಬರ್ 12ರಂದು ಮನೆಯಿಂದ ತೆರಳಿದ್ದಾರೆ. ಪಟ್ಟಣದ ಅನೇಕ ಕಡೆ ನಾವು ಈಗಾಗಲೇ ಹುಡುಕಾಟ ಮಾಡಿದ್ದೇವೆ, ಇದುವರೆಗೂ ಕೂಡ ಪತ್ತೆಯಾಗಿಲ್ಲ, ಎಲ್ಲೂ ಕೂಡ ಕಾಣ್ತಾ ಇಲ್ಲ ಎನ್ನುವಂಥ ಮಾತನ್ನು ಪ್ರೇಮಲಾಬಾಯಿ ಅವರ ಪುತ್ರ ಭಗವಾನ್ ರಾಮ್ಸಿಂಗ್ ಠಾಕೂರ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ತಾಯಿ ಕಣ್ಮರೆಯಾಗಿರ್ತಕ್ಕಂಥ ಕುರಿತು ಅವರು ಭಾಲ್ಕಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ಸಹ ಕೊಟ್ಟಿದ್ದಾರೆ. ಯಾರಿಗಾದರೂ ತಮ್ಮ ತಾಯಿ ಕಂಡ್ರೆ ಮೊಬೈಲ್ ಸಂಖ್ಯೆ 9620633688 ಅಂದರೆ ಸಂಜೀವ್ ಕುಮಾರ್ ಕಾಕನಾಳೆ ಅನ್ನುವಂಥವ್ರು ಅವರಿಗೆ ಸಂಪರ್ಕ ಮಾಡಬೇಕು, ಅಥವಾ 9806888658 ಮಾಣಿಕ್ಲಾಲ್ ಠಾಕೂರ್ ಅವರು, ಇವರಿಗೆ ಒಂದು ಮಾಹಿತಿಯನ್ನು ನೀಡಬೇಕು, ಕರೆ ಮಾಡಿ ತಿಳಿಸಬೇಕು ಅನ್ನುವಂಥ ಮನವಿ ಕೂಡ ಅವರ ಪುತ್ರ ಮಾಡಿಕೊಂಡಿದ್ದಾರೆ. ಸುದ್ದಿ ಸಮಯದ ವತಿಯಿಂದ ನಾವು ಕೂಡ ತಮಗೆ ಮನವಿ ಮಾಡ್ತಾ ಇದ್ದೇವೆ. ಆ ಒಂದು ಮಹಾತಾಯಿ ಮಗನ ಮನೆಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಮನೆಯಿಂದ ಹೊರಗಾಗಿದ್ದಾರೆ. ಭಾಲ್ಕಿಯಲ್ಲಿ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಬಹುಶಃ ಎಲ್ಲಿಗೆ ಹೋಗಿದ್ದಾರೆ, ಏನು ಕಿಡ್ನ್ಯಾಪ್ ಆಗಿದೆಯಾ ಅಥವಾ ಎಲ್ಲಾದರೂ ಹೋಗಿದ್ದಾರಾ, ಎಲ್ಲಾದರೂ ಮಠ ಮಾನ್ಯಗಳಲ್ಲಿ ಕುಳಿತಿದ್ದಾರಾ ಅಥವಾ ಏನಾಗಿದೆ, ನಿಜಕ್ಕೂ ಯಾರಿಗಾದರೂ ಕಂಡ್ರೆ ಬಹುಶಃ ಏನೂ ಆಗಬಾರ್ದು, ಅವ್ರು 100 ಕಾಲ ಬದುಕಿರಲಿ ಅಂತ ನಾವು ಶುಭ ಹಾರೈಸ್ತೀವಿ. ಆದರೆ ಯಾರಾದರೂ ಆ ಮಹಾತಾಯಿ ಪ್ರೇಮಲಾಬಾಯಿ ಸಿಕ್ಕರೆ, ತಾಯಿ ಅಂತಂದರೆ ಅದೊಂದು ದೊಡ್ಡ ಆಸ್ತಿ. ಹಾಗಾಗಿ ತಾಯಿಯನ್ನು ಕಳ್ಕೊಂಡು ಮಕ್ಕಳು ಬಹಳ ಒಂದು ವ್ಯಥೆಯನ್ನು ಪಡ್ತಾ ಇದ್ದಾರೆ, ಹಕ್ಕಿಯಂತೆ ಹುಡುಕಾಟ ನಡೆಸಿದ್ದಾರೆ. ಅದಕ್ಕಾಗಿ ಯಾರಿಗಾದರೂ ಸಿಕ್ಕರೆ ಈ ಒಂದು ನಾನು ಹೇಳಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಕೂಡಲೇ ಅವರಿಗೆ ತಿಳಿಸಬೇಕು. ಮತ್ತು ತಾಯಿಯವರು ಸಿಕ್ಕರೆ ಅವರಿಗೆ ಒಯ್ದು ಮನೆಯವರೆಗೂ ಕೂಡ ಬಿಡಬೇಕು ಅಂತ ತಿಳ್ಕೊಂಡು ನಾವು ಕೂಡ ಸುದ್ದಿ ಸಮಯದ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮಂಗಳವಾರ ದಿವಸ 12 ತಾರೀಕಿಗೆ ನಮ್ಮ
ಅವರು 11-10-15 ಮಿನಿಟಿಗೆ ಮನೆಗಿಂದ ಹೋಗ್ಯಾರ. ಎಲ್ಲಿ ಹೋಗ್ಯಾರ ಪುನಃ ಇಲ್ಲ. ಬಟ್ ಥೋಡೆ ಅಲ್ಲಿ ಇಲ್ಲಿ ಹುಡುಕ್ಲತ್ತಿದ್ದೆವು, ಏನೂ ಕ್ಲೂ ಸಿಗ್ತಾ ಇಲ್ಲ. ಅಲ್ಲಿ ಇಲ್ಲೇ ಕ್ಯಾಮ್ರಾ ಅವು ಇವು ಹಳ್ಳಿ ಎಲ್ಲ ಊರು ಬೀದರ್, ಭಾಲ್ಕಿ, ಗುಲ್ಬರ್ಗ ಎಲ್ಲ ಹುಡುಕಿದ್ದೀವಿ, ಏನೂ ಸಿಗ್ತಾ ಇಲ್ಲ. ಎಲ್ಲ ಮಂದಿ ಸ್ವಲ್ಪ ಪರೇಶಾನರ. ಯಾರಿಗೂ ಕಾಣೋರು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಅದ ಇದ್ರೊಳಗೆ, ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿರಿ. ಮಂದಿ ಎಲ್ಲ ಸ್ವಲ್ಪ ಪರೇಶಾನರ ಎಲ್ಲರೂ. ಸ್ವಲ್ಪ FIR ಅದನ್ನು ಮಾಡಿದೆವು, ಪೊಲೀಸರಿಗೆ ಕೊಟ್ಟಿದ್ದೆವು, ಎಲ್ಲ ಸ್ವಲ್ಪ ಪ್ರಯತ್ನ ಮಾಡತ್ತಿದ್ದೆವು. ಬಟ್ ನಾವು ಭಾಲ್ಕಿದಾಗ ನಮ್ಮದು ಲೆಕ್ಚರ್ ಕಾಲನಿ, ಗುರು ಕಾಲನಿದಾಗ ಇರ್ತೇವೆ. ನನ್ನ ಹೆಸರು ಭಗವಾನ್ ಠಾಕೂರ್ ಅಂತ. ಸ್ವಲ್ಪ ಯಾರಿಗೂ ಏನರ ಕಾಣ್ತು ಬಸ್ ಸ್ಟ್ಯಾಂಡು ಅಲ್ಲಿ ಇಲ್ಲಿ ಎಲ್ಲಿ ಭೀ ಕಾಣಿದ್ರು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿರಿ. ತೋಲ್ ಪರೇಶಾನ ಇದ್ದರು ಎಲ್ಲರೂ ಮಂದಿ. ಇವ್ರ ಹೆಸರು ಪ್ರೇಮಲಾ ಬಾಯಿ ಅಂತದ ರೀ. ಏನು ಏಕಾಏಕಿನೇ ಹೋಗ್ಯಾರ್ರಿ, ಏನು ಹಿಂಗೆ ಮಾತಾಡಿಲ್ಲ ಏನಿಲ್ಲ. ಒಳಗೆ ಅವ್ರು ಹೊರಗೆ ಬ್ಯಾಗ್ ತೊಗೊಂಡು ಹೋಗ್ಯಾರ. ಒಂದು ಸರ್ತಿ ಮನೆ ಹೊರ ಹೋಗಿರು, ಮತ್ತು ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದರು. ಹೋಗ್ಬೇಡ್ರಿ ತಾಳ್ರಿ, ಎಲ್ಲಿ ಹೋಗೋದ ಹೇಳ್ರಿ, ಆ ಮನೆಗೆ ಹೋಗೋದಿದ್ರು ಭೀ ಬಿಡ್ತಾ ಅಂತಂದರು. ನಮ್ಮದು ತಮ್ಮ ಕರೆಸಿದ್ರು, ಬರಸ್ತಾನ ಒಳಗೆ ಜರ ಮಕ್ಕಳು ಹೇಳತ್ತಿರು, ಊಟ ಗೀಟ ಮಾಡ್ಸಸ್ತಾನ. ಅವ್ರು ಹೊರಗಿಂದ ಹೊರ ಹೋಗ್ಯಾರ, ಏನು ಪುನಃ ಆಗಿಲ್ಲ. ಅಂದರೆ ಎಲ್ಲಾದರೂ ಕಾಣೋರ ಸಂಪರ್ಕ ಮಾಡಂತ್ರಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಆಕಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.